ಗಂಡನೇ ಸಿಕ್ಕದ್ರ? ಇಡೀ ದಿವಸ ಅವ್ರ ಬೆನ್ನಿಂದನೇ ಬಿದ್ದಿರ್ತಿಯಲ್ಲ ನೀನು. ನಿನ್ನ ನೋಡ್ತಿದ್ರೆ ಹಂಗೆ ಮುರಿದು ಬಿಸಾಡ್ಬಿಡೋಣ ಅನಿಸ್ತಿದೆ. ನೀನು ಇರೋದಕ್ಕೇನೆ ಅವ್ರು ನನ್ನ ತವ ಬರೋಕ್ಕಿಲ್ಲ. ಅಲ್ಲ, ಅವ್ರನ್ನ ಅದೇನು ಮೋಡಿ ಮಾಡಿ ಇಟ್ಕೊಂಡಿದ್ಯಾ ಅಂತೀನಿ. ಅಟೋಂದು ಖುಷಿ ಕೊಡೋಕ್ಕೆ ಅಂಥದ್ದು ನಿನ್ನ ತವ ಏನೈತೆ ಅಂತ, ಅಲ್ಲ ಏನು ಸಿಗ್ತೈತೆ ಅಂತ. ಆಯ್ತು ಅಂತ ನನ್ನೇ ಮರ್ತ್ಬಿಟ್ಟಿದ್ರಲ್ವಾ? ರಾತ್ರಿ 7 ನನ್ನೇ ಬಿಟ್ಟು ಹೋಗ್ಬಿಟ್ರಿ. ಈಗ ನಾನು ನೋಡ್ತೀನಿ ಅದೇಂಗ್ ನನ್ ತವ ಬರಕಿಲ್ಲ. ತವನೇ ನಾಟಕ ಮಾಡ್ತೀಯಾ? ಕೆಟ್ಟ ಕೆಟ್ಟ ಶಬ್ದ ಬೇರೆ ಮಾಡ್ತೀಯಾ? ಅದೇ ಅವ್ರು ಉದಿದ್ರೆ ಮಾತ್ರ ಅಟ್ ಚಂದ ಕೂಗ್ತೀಯಾ, ನಾನು ಉದಿರೋದು ಯಾಕೆ ಪುಯ್ ಪುಸ್ ಬುರ್ರ ಅಂತೀಯಲ್ಲ. ರೀ ನೀವೊಂದ್ಸತಿ ಊದ್ರಿ. ಅಕ್ಕನ್ ಶೋಭನ ಆಮ್ಯಾಕೆ ಅಕ್ಕ ವಾಪಸ್ ಬರಕ್ಕಿಲ್ವಾ? ಯಾಕೆ ಬರಕ್ಕಿಲ್ಲ? ಎಲ್ಲ ಅಕ್ಕಂದ್ರು ಬರ್ತಾರೆ. ಅಲ್ಲಿ ಅಕ್ಕನು ಬರ್ತಾಳಾ? ಮತ್ತೆ ಬಂದೇ ಬರ್ತಾಳೆ. ಅದಕ್ಕಿಂತ ಮುಂಚೆ ತಂಗೀರು ತಮ್ಮಂದ್ರು ಬಾಗ್ನ ಕೊಡಕ್ಕೆ ಹೋಯ್ತಾರೆ. ಹೋಗೋಕ್ಕಿಂತ ಮುಂಚೆ ಹೂವು ಹಣ್ಣು ಬಳೆ ಅಕ್ಕಂಗೆ ಏನೇನು ಇಷ್ಟನೋ ಅದೆಲ್ಲ ತಕೊಂಡೋಗ್ಬೇಕು. ನೋಡಪ್ಪಯ್ಯ, ಅಕ್ಕನ ಕೊಡೋ ಉಡುಗೊರೆ ಎಲ್ಲ ತಯಾರಾಗದೆ. ಸಂದಾಗಾಯ್ತಾ?
ಚಿಗ್ಲೂರಿಗೆ ಹೋಗೋನಿದ್ದೆ ಅಲ್ವಾ? ಮಲ್ಲಿ ಅಕ್ಕನ ಬಾಗಿನಾನ ಬಾವಿಗೆ ಯಾಕೆ ಹಾಕ್ಬಿಟ್ಟೆ ಅಪ್ಪಯ್ಯ? ಅದು ನಿಂಗೆ ಅಲ್ಲೇ ಏನೋ ಹೇಳ್ಬೇಕು ಅಂತಿದ್ದೆ, ಆದರೆ ಕಂಬಳಿ ಮಂಜ ಜೊತೆಗೆ ಇದ್ರಲ್ಲ ಅದಕ್ಕೆ ಹೇಳಲಿಲ್ಲ. ಅವ್ರಿಗೆಲ್ಲ ಕಷ್ಟ ಎಲ್ಲಿ ಅರ್ಥ ಆಯ್ತದೆ ಹೇಳು. ಆದರೆ ನಿಂಗೆಲ್ಲ ಅರ್ಥ ಆಯ್ತದಲ್ಲ. ಏನು ಮಾಡೋದು ಮಗ, ಚಿಗುಳೂರಿಗೆ ಹೋಗೋಕ್ಕೆ ಕಾಸು ಹೊಂದ್ಸೋಕ್ಕಾಗಲಿಲ್ಲ. ಬಸ್ ಚಾರ್ಜು ಬಹು ಜಾಸ್ತಿ ಆಗೋಗದೆ. ಆದರೆ ನೀನೇನು ಚಿಂತೆ ಮಾಡಬೇಡ. ಬಾಗ್ನ ಕೊಟ್ಟು ಬರೋಕ್ಕಾಗದೇ ಇದ್ದರೂ ಅದಕ್ಕೊಂದು ಬ್ಯಾರಿ ಉಪಾಯ ಐತೆ. ಯಾವುದಾದ್ರೂ ಶಾಸ್ತ್ರ ಪೂರ್ತಿ ಮಾಡೋಕ್ಕಾಗದೆ ಹೋದರೆ, ಅಂದರೆ ಈ ಉಡುಗೊರೆ ಬಾಗ್ನ ಇವನ್ನೆಲ್ಲ ಕೊಡೋಕ್ಕಾಗದೆ ಹೋದರೆ ದೇವ್ರ ಹೆಸರು ಹೇಳಿ ಬಾವಿಗೋ ಕೆರೆಗೋ ಬಿಟ್ಬಿಡೋದು. ಆಗ ಆ ಶಾಸ್ತ್ರ ಮಾಡ್ದಂಗೆಯ. ನಾನು ಹಂಗೆ ಮಾಡಿದೆ. ಈಗ ಈ ಉಡುಗೊರೆ ಎಲ್ಲ ಪಲ್ಯ ಅಕ್ಕಂಗೆ ಕೊಟ್ಟಂಗೇನಯ್ಯ. ಹೆಚ್ಚಿಗೆ ಯೋಚನೆ ಮಾಡಿದರೆ ನಿನ್ನ ಬುದ್ಧಿಗೆ ತುಕ್ಕಿಡ್ದೋಗತ್ತೆ. ನಾನೀಗೊಂದು ವಿಷಯ ಹೇಳ್ತೀನಿ, ಅದನ್ನು ಕೇಳಿದ್ರೆ ನಿಮ್ಮ ಬುದ್ಧಿಗೆ ಮಂಕ್ ಕೌದೋಗುತ್ತೆ. ಏನು? ಅದೇನಂದರೆ, ಶ್ರೀಕಾಂತ್ ಅವರು ನೆನ್ನೆ ಆ ಹುಡುಗಿ ಕೋಣೆಗೆ ಹೋಗಿದ್ರಂತೆ, ಇನ್ನೂ ಬಂದಿಲ್ಲ. ಬೆಳಿಗ್ಗೆ ಇಂಥ ಸುದ್ದಿನ ಹೇಳೋದು? ನನಗನ್ಸುತ್ತೆ ಆ ಹುಡುಗಿಗೆ 9 ತಿಂಗಳಾದ್ಮೇಲೆ ಅವರ ರೂಮಿಂದ ಆಚೆ ಬರೋದು ಅಂತ. ಈ ಕುಟುಂಬದ ಮರ್ಯಾದೆ ಅವನ ತಲೆ ಮೇಲೆ ಇದೆಯಲ್ಲ, ಅವನ ಆರಾಮಾಗೇ ಮನೆಗೆ ಬಿಡಮ್ಮ. ಪುರೋಹಿತರು ಹೇಳ್ದಂಗೆ ನಿನ್ನಿಂದ ನಮ್ಮ ವಂಶ ಉದ್ಧಾರ ಏನಾಗಲ್ಲ. ಹೋಗು. ನಿಮ್ಮಪ್ಪ ನೋಡಿ, ಮನೆಗೊಂದು ಗಂಡು ಮಗು ಬೇಕು ಅಂತ ಎಂಥ ದಾರಿ ಹುಡುಕಿದ್ದಾರೆ. ಅಲ್ಲ, ನಿಮ್ಮಪ್ಪಂಗಿಂತ ಯೋಚನೆಗಳಾದರೂ ಹೇಗೆ ಬರುತ್ತೆ? ಪಾಪ ಶ್ರಾವಣಿ, ಇದರಿಂದ ಅವಳಿಗೆ ಎಷ್ಟು ಬೇಜಾರಾಗಿದೆಯೋ ಏನೋ, ಎಷ್ಟು ನೊಂದ್ಕೋತಿದ್ದಾಳೋ ಏನೋ. ಹೋಗ್ಲಿ, ಇದರಿಂದ ಶ್ರೀಕಾಂತರ ಖುಷಿಯಾಗಿರ್ತಾರಾ? ಇಲ್ವೇ? ಎಂಥ ಯೋಚನೆನೋ. ನಾಳೆ 4 ಜನಕ್ಕೆ ಗೊತ್ತಾದ್ರೆ ಏನ್ ಗತಿ ಅಂತ. ಅವ್ರ ಮನೆಯವ್ರಿಗೆ ಗೊತ್ತಾದ್ರಂತೂ ಅಷ್ಟೇ ಕತೆ. ಎಂಥ ಅವಮಾನ ಆಗುತ್ತೆ ಯೋಚನೆ ಮಾಡಿದ್ದೀರಾ? ನಿಮ್ಮಪ್ಪನ ಬಗ್ಗೆ ಏನು ಹೇಳಬೇಕು ನಂಗೆ ಗೊತ್ತಾಗ್ತಿಲ್ಲ ರೀ. ಅಲ್ಲ, ಯಾವಾಗಲೂ ನಾನು ಹೀಗೆ, ನಾನು ಹಾಗೆ, ನನ್ನ ಜೀವನದಲ್ಲಿ ತಪ್ಪೇ ಮಾಡಲ್ಲ, ನಮ್ಮ ವಂಶ ಅಂಥದ್ದು ಇಂಥದ್ದು ಅಂತೆಲ್ಲ ಕೊಚ್ಕೋತಿರ್ತಾರೆ. ಈಗ ಅವ್ರು ಮಾಡ್ತಿರೋದು ಸರಿನಾ? ಗೌರಿ, ಅಮ್ಮ, ಎಷ್ಟು ಸಲ ಹೇಳಿಲ್ಲ ನಾನು ನಿನಗೆ, ನೀನು ಈ ಮನೆ ಹಿರಿ ಸೊಸೆ ಹೇಗೆ ನಡ್ಕೋಬೇಕೋ ಹಾಗೆ ನಡ್ಕೋ ಅಂತ. ಮಾತು ಕೇಳೋದೇ ಇಲ್ವಲ್ಲ ನೀನು? ಏನೆಲ್ಲ ಮಾತಾಡ್ತಿದೀಯ? ಶ್ರಾವಣಿ ಇದನ್ನೆಲ್ಲ ಕೇಳಿಸ್ಕೊಂಡ್ರೆ ಏನ್ ಗತಿ?
ನಿಮ್ಮ ಮಾವನವ್ರ ಕಿವಿ ಮೇಲೆ ಬಿದ್ರಂತೂ ಅಷ್ಟೇ. ಏನಕ್ಕೆ ಬೇಕು ನಿನಗಿಲ್ಲ ದುಸಾಬರಿ? ನಿಂದೆಷ್ಟೋ ಅಷ್ಟು ನೋಡ್ಕೊಳಕ್ಕಾಗಲ್ಲ? ಜಗದೀಶ, ಇದು ನಿನಗೂ ಅನ್ವಯಿಸತ್ತೆ. ಈ ಮನೆಯಲ್ಲಿ ನಿಮ್ಮಪ್ಪ ಇದ್ದಾರೆ, ನಾನು ಇದ್ದೀನಿ. ನಾವು ಈ ಮನೆ ವಿಷಯ ಎಲ್ಲ ನೋಡ್ಕೋತೀವಿ. ನೀವು ಯಾವುದೇ ವಿಷಯಕ್ಕೂ ತಲೆ ಕೆಡಿಸ್ಕೊಡೋ ಅವಶ್ಯಕತೆ ಇಲ್ಲ. ಇನ್ನೂ ಒಂದು ವಿಷಯ, ಇಬ್ರು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇದೇ ಕೊನೆ. ಇನ್ನು ಮುಂದೆ ಆ ಹುಡುಗಿ ವಿಷಯ ನಿಮ್ಮಿಬ್ಬರ ಬಾಯಲ್ಲೂ ಬರ್ಕೂಡ್ದು. ಅರ್ಥ ಆಯ್ತಾ? ಅಣ್ಣ ಅಣ್ಣ, ನಾವ್ ನಿಂಗೆ ಕಾಸು ಕೊಟ್ಟೇ ಕೊಡ್ತೀವಿ. ನಮ್ಮ ಮಲ್ಲಿ ಅಕ್ಕಂಗೆ ಒಂದೊಂದು ಪತ್ರ ಬರ್ಕೊಡ್ತೀಯಾ? ಆಗಕ್ಕಿಲ್ಲ ಅಂತ ಮಾತ್ರ ಹೇಳ್ಬೇಡ. ನಮ್ಮ ಮಲ್ಲಿ ಅಕ್ಕಂಗೆ ನಾವು ಪತ್ರ ಬರೀಲೇಬೇಕು. ಹೋಗಮ್ಮ, ತಲೆ ತಿನ್ಬೇಡಿ, ನಂಗೆ ಟೈಮ್ ಆಗ್ತಾಯಿದೆ. ಹೋಗಿ ಹೋಗಿ ಕೆಲಸ ನೋಡೋಕೆ ಹೋಗಿ. ಬೋಳಿದ ಆಯ್ತು. ಅಕ್ಕ, ಹಂಗಾದ್ರೆ ಮಲ್ಲಿ ಅಕ್ಕಂಗೆ ಹೆಂಗ್ ಕಳ್ಸೋದು? ಅಣ್ಣ, ಈಟೊಂದು ದೊಡ್ಡ ಮೊಟ್ಟೆ ನೀನು ಒಬ್ಬನೇ ಮನೆ ತನಕ ಹೆಂಗೋ ಇಟ್ಕೊಂಡೋಯ್ತೀಯಾ? ಅಯ್ಯೋ ನನ್ನ ಕರ್ಮ. ಅಲ್ಲ, ನಮ್ಮ 3 ಜನ ಇದ್ದೀವಲ್ಲ, ಅದಕ್ಕೆ ನಿಮ್ಮ ಮನೆ ಹತ್ರ ಎತ್ಕೊಂಡೋಗಿ ಇರ್ತೀವಿ. ಮೊದ್ಲಿಗೆ ನೀನು ಮಲ್ಲಿ ಅಕ್ಕಂಗೆ ಕಾದ ಬರ್ಕೊಡ್ಬೇಕು. ಸಾಕು, ನಾವೇ ಎತ್ಕೊಂಡೋಗಿರ್ತೀವಿ. ನಿನ್ಗೂ ಸಹಾಯ ಆಯ್ತದಲ್ವಾ? ಆಯ್ತಾಯ್ತು, ಹೋಗಿ ಈ ಮನೆ ಬರ ತಗೊಂಡೋಗಿ. ಬನ್ನಿ. ಅಕ್ಕ, ಬಾರ ಇತ್ತಕ್ಕ. ಈ ಮಂಜ, ಅಕ್ಕಂಗ್ ಪತ್ರ ಬರೆಯೋದು ಬೇಕೋ ಬೇಡ್ವೋ? ಹಂಗಾರೆ ಎತ್ತು ಮತ್ತೆ. ಎತ್ತು ಎತ್ತು ಐಷ, ಜೋರಾಗೆತ್ತು ಐಷ. ಹುಷಾರು, ಬೆಳಿಗ್ಗೆ ಇಳಿಸ್ತೀರಾ? ಇಲ್ಲ ಅಣ್ಣ, ನನ್ನ ಕೈಲಿ ಆಯ್ತದೆ. ಶ್ರೀಕಾಂತ, ಶ್ರೀಕಾಂತ, ಏನು ಮಾಡ್ತಿದ್ಯಾ?
ಶ್ರೀಕಾಂತ, ಏನಾಯ್ತು? ಯಾಕೆ ಮಾತಾಡ್ತಿಲ್ಲ ನೀನು? ನಾನು ಚಿಕ್ಕವನಾಗಿದ್ದಾಗ ತಾತನ ಮನೆಗೆ ಹೋಗಿದ್ದೆ. ಆಗ ಬೇರೆ ಹುಡುಗರು ಗಾಳಿಪಟ ತಗೊಂಡು ಆಟ ಆಡ್ತಿದ್ದೆ. ಆಗ ನೀನು ನಂಗೆ ಏನು ಹೇಳಿದೆ ಅಂತ ನಿಂಗೆ ನೆನಪಿದ್ಯಾ? ಹೇಳಮ್ಮ, ನಿಂಗೆ ನೆನಪಿದ್ಯಾ? ನಾನು ನೆನಪಿಸ್ತೇನೆ. ಆಗ ನೀನು, ಮಗನೇ, ಬೇರೆಯವ್ರ ವಸ್ತುಗಳನ್ನ ಹಾಗೆಲ್ಲ ಮುಟ್ಬಾರ್ದು, ಅದು ನಮ್ದಾಗಿರಲ್ಲ ಅಂತ ನೀನು ಹೇಳಿದ್ದೆ. ಹೌದು ತಾನೆ? ಈಗ ಆ ಗಾಳಿಪಟದ ಜಾಗದಲ್ಲಿ ಈ ಹುಡುಗಿನ ಇಟ್ಕೊಂಡು ಯೋಚನೆ ಮಾಡು.